ಈಗ ಯಾಕೆ ನಾವು ಗಾಂಧಿನ ಹೇಳ್ಬೇಕು ಅಂದ್ರೆ, ಈಗ ನಿಮ್ಗೆ ಇವತ್ತು ಇದನ್ನ ತೆಗೆದ್ಬಿಟ್ರು ಗಾಂಧಿ ಹೆಸರನ್ನ ಯಾವ್ದ್ರಲ್ಲಿ, ನರೇಗಾ. ನರೇಗಾದಲ್ಲಿ. ಹೌದು. ಯಾಕೆ ಈಗ ನೀವು ಅದನ್ನ ಸುಧಾರಣೆ ಮಾಡ್ಬೇಕು ಮಾಡಿ, ಹೌದು. ಆದ್ರೆ ಯಾಕೆ ತೆಗಿತೀರಾ ತಪ್ಪು ಸರ್ ಅದು. ಅಲ್ವಾ? ಅಲ್ಲ ಉದ್ದೇಶ ಅದು ಬೇರೆ ಆಯ್ತಾ, ಅದೊಂದೇ ಅಲ್ಲ. ಆಮೇಲೆ ಅದು ಫುಲ್ ಸೆಂಟ್ರಲ್ ಸ್ಕೀಮ್ ಆಗಿತ್ತದು, ಏನದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಆಗಿತ್ತದು. ಓಕೆ. ಅದನ್ನ ಏನ್ ಮಾಡ್ರು, 40% ಸ್ಟೇಟ್ ಗವರ್ಮೆಂಟ್ ಕೊಡ್ಬೇಕು ಅಂತಂದ್ರೆ. ಈಗ ಆಲ್ರೆಡಿ ಅದು ಅವ್ರ ಹತ್ರ ದುಡ್ಡೇ ಇಲ್ಲ ಸ್ಟೇಟ್ ಗವರ್ಮೆಂಟ್ ಹತ್ರ. 40% ಎಲ್ಲಿಂದ ಕೊಡ್ತಾರೆ ಗವರ್ಮೆಂಟ್ಗಳು? ಹೌದು. ಆಮೇಲೆ ಉದ್ಯೋಗ ಖಾತ್ರಿ ಅಂದ್ರೆ ಏನು ಅಂದ್ರೆ, ನೀವು 100 ದಿನ 125 ದಿನ ನೀವು ಉದ್ಯೋಗ ಕೊಡ್ಲೇಬೇಕು. ನೀವು ಉದ್ಯೋಗ ಕೊಡ್ಲಿಲ್ಲ ಅಂದ್ರೆ ನೀವು ಸಂಬಳ ಕೊಡ್ಬೇಕು ನೀವು, ಆತರ ಇತ್ತು. ಈಗೇನ್ ಮಾಡಿದ್ರೆ ಆತರ ಇಲ್ಲ ಅಂತ ಮಾಡಿದಾರೆ. ಆಮೇಲೆ ಇದೆಲ್ಲವೂ ಕೂಡ ಫಂಡ್ ಪಂಚಾಯತಿಗೆ ಬಂದ್ಬಿಡೋದು, ಪಂಚಾಯತಿ ಡಿಸ್ಟ್ರಿಬ್ಯೂಟ್ ಮಾಡೋದು. ಈಗೇನ್ ಹೇಳ್ತಾರೆ ಅಂದ್ರೆ, ನಾವು ಸೆಂಟ್ರಲ್ ಗವರ್ಮೆಂಟ್ ಇಂದ ನಾವು ಕೊಡ್ತೀವಿ ಅಂತ. ಅಂದ್ರೆ ನಿಮ್ದು ಗಾಂಧಿ ತತ್ವ ಇತ್ತಲ್ಲ, ಏನದು ಸ್ವರಾಜ್ಯ, ನಿಮ್ಗೆ ಅದು ಹೊಡೆದಾಕ್ಬಿಟ್ರಲ್ಲ ನೀವು. ಗ್ರಾಮ ಸ್ವರಾಜ್ಯ ಹೊಡೆದಾಕ್ಬಿಟ್ರಲ್ಲ ನೀವು, ಪಂಚಾಯತ್ ರಾಜ್ ವ್ಯವಸ್ಥೆ ಹೊಡೆದಾಕಿದ್ರಲ್ಲ ನೀವು. ಹೌದು ಹೌದು. ಅಂದ್ರೆ ಎಲ್ಲ ನೀವು ಡಿಸೆಂಟ್ರಲೈಸ್ ಆಡಳಿತ ವಿಕೇಂದ್ರೀಕರಣ ಆಗ್ಬೇಕು. ಇವ್ರೇನ್ ಮಾಡ್ತಾರೆ, ಕೇಂದ್ರೀಕರಣ ಮಾಡ್ತಾ ಇದಾರೆ. ಕೇಂದ್ರೀಕರಣ ಆಗ್ಬಾರ್ದು. ಸೊ ಹಾಗಾಗಿ ಇದು ಅಂದ್ರೆ ನಾವು ಅದನ್ನ ಇದಕ್ಕೆ ಏನಾದ್ರೆ ಹೆಂಗೆ ಜನಕ್ಕೆ ಅನ್ಯಾಯ ಆಗುತ್ತೆ ಅಂತ ಗೊತ್ತಾಗ್ತದೆ. ನಾವ್ ಯಾರನ್ನೋ ಏನೋ ವಿರೋಧಿಸೋ ಬದಲು ಗಾಂಧಿ ಎಷ್ಟು ಮುಖ್ಯ, ಕೃಷಿ ಎಷ್ಟು ಮುಖ್ಯ, ಕೃಷಿ ಭೂಮಿ ಎಷ್ಟು ಮುಖ್ಯ, ಇದನ್ನೇ ಗಾಂಧಿ ಅವತ್ತಿಂದ ಹೇಳಿದ್ರೆ ಅವತ್ತು ಅದೇ ಸತ್ಯ. ನಿಮ್ಗೆ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಹೋದಾಗ ಅವರು ಟಾಲ್ಸ್ಟಾಯ್ ಫಾರಂ ಅಂತ ಮಾಡ್ತಾರೆ. ಟಾಲ್ಸ್ಟಾಯ್ ಫಾರಂ ಅಂತ ಮಾಡಿ 100 ಎಕರೆ ಜಮೀನ್ ತಗೋತಾರೆ. 100 ಎಕರೆ ಜಮೀನ್ ತಗೊಂಡು ಎಲ್ಲಾ ರೈತನೇ ಮಾಲೀಕರನ್ನಾಗಿ ಮಾಡ್ತಾರೆ. ಮತ್ತು ಅವ್ರ ಹತ್ರನೇ ಬೆಳೆಸಿ ಆ ಬೆಳೆಯನ್ನ ಅವರು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿಸ್ತಾರೆ. ಅಂತ ಒಂದು ಸಿಸ್ಟಮ್ ತಂದಿದ್ದಾರೆ. ಈಗ ಇವ್ರು ತರಕಾಗಿದೆ, ಇವ್ರ ಕೆಲ ಯಾವ್ದೋ ಗೌರ್ಮೆಂಟ್ ಇದನ್ನ ಹೇಳ್ಬೇಕಲ್ಲ ನಾವೆಲ್ಲ. ಇದನ್ನ ನೀವು ಯಾಕೆ ಮಾಡಕ್ಕಾಗಲ್ಲ ನಿಮ್ ಕೇಳಿ ಅಂತ ಕೇಳ್ಬೇಕಲ್ಲ ನಾವು. ಮಾಡೋದ್ ಬೇಡ, ಅವ್ರ ಜಮೀನ್ ಅವ್ರಿಗೆ ಬಿಟ್ಬಿಟ್ರೆ ಸಾಕು. ಅವ್ರಿಗೆ ನೀವು ಮಾಡಿ ಅಂದಾಗ ಏನಾಗುತ್ತೆ ಗೊತ್ತಾ, ಇವ್ರು ಸವಾಸಕ್ಕೋದ್ ಬೇಡಪ್ಪ ಅಂತ ಬಿಟ್ಬಿಡ್ತಾರೆ. ಹಂಗ್ ಮಾಡ್ಬೇಕು ಅವ್ರಿಗೆ. ಹೌದು, ಪ್ರೆಷರ್ ಅವ್ರ ಕುತ್ತಿಗೆ ಹಿಡಿಬೇಕಲ್ಲ ನಾವು. ಕರೆಕ್ಟ್. ಸೊ ಅವ್ರ ಕುತ್ತಿಗೆಗೆ ನಮ್ಗೆ ಗಾಂಧಿಗಿಂತ ಬೇರೆ ಅಸ್ತ್ರ ಬೇಕಾಗಿಲ್ಲ. ನಿಜ ಸರ್. ಎಸ್ ಸರ್, ಎಸ್. ನಾ ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ಲ ಸರ್? ಅರ್ಥ ಆಯ್ತು ಸರ್ ನಮ್ಗೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು. ಸಿಯಾನ್ ಕನ್ನಡ ವೀಕ್ಷಕರೇ, ಬಿಡದಿ, ಬೈರಮಂಗಲ ಮತ್ತು ಕಂಚಗಾರ್ನಹಳ್ಳಿ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ, ಮಹಾತ್ಮ ಗಾಂಧಿಯವರ ನನ್ನ ಸತ್ಯಾನ್ವೇಷಣೆ ಈ ಪುಸ್ತಕದ ಶತಮಾನೋತ್ಸವ ಕಾರ್ಯಕ್ರಮ ನಾವು ಅಲ್ಲಿ ಮಾಡಬೇಕು ಅಂದ್ಕೊಂಡಿದ್ದು. ಸೊ ಆ ಕುರಿತಂತೆ ಈಗಾಗಲೇ ನಾನು ಮೊದಲನೇ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ಹೇಳಿದೆ. ಈಗ 2ನೇ ಎಪಿಸೋಡ್ ನಲ್ಲಿ, ತುಂಬಾ ಎಪಿಸೋಡ್ ಎಳೆಯಲ್ಲ, ಇದು 2 ಅಥವಾ 3 ಎಪಿಸೋಡ್ ಅಲ್ಲಿ ಮುಗಿಸ್ತೀವಿ. 2ನೇ ಎಪಿಸೋಡ್ ಏನ್ ಹೇಳ್ತೀವಿ ಅಂತಂದ್ರೆ, ಈ ಒಂದು ಕಾನ್ಸೆಪ್ಟ್ ನ ನಾವು ಕ್ರಿಯೇಟ್ ಮಾಡಿದ್ದು ಆ ಭಾಗದ ಸುಮಾರು 9600 ಎಕರೆ ಜಮೀನು ಉಳಿಬೇಕು, ರೈತರಿಗೆ ಅನುಕೂಲ ಆಗ್ಬೇಕು, ಅತಿ ಸಣ್ಣ ರೈತರು ಉಳಿಬೇಕು ಅಂತಂದ್ರೆ ಗಾಂಧಿ ಗ್ರಾಮ ಸ್ವರಾಜ್ಯವನ್ನ ನಾವು ಅಲ್ಲಿ ಸ್ಥಾಪನೆ ಮಾಡಬೇಕು. ಮತ್ತು ಗಾಂಧಿ ಗ್ರಾಮ ಸ್ವರಾಜ್ಯ ಈಗಲೂ ಅಲ್ಲಿ ಅನಿವಾರ್ಯ. ಗಾಂಧಿ ಗ್ರಾಮ ಸ್ವರಾಜ್ಯ ಸ್ಥಾಪನೆಗಾಗೆ ಇಡೀ ವರ್ಷ ನಾವು ಮನೆ ಮನೆಗೆ ಗಾಂಧಿ ಮತ್ತು ಗಾಂಧಿ ಸ್ವರಾಜ್ಯ ವಿಶೇಷ ಅಭಿಯಾನವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. 2026ರಲ್ಲಿ ಬಿಡದಿಯ ಕಾರ್ಯಕ್ರಮ ಅದಕ್ಕೆ ಲಾಂಚ್ ಆಗ್ಬೇಕು ಅಂತ ಹೇಳಿ ನಾವು ಅಲ್ಲಿ ಬೈರಮಂಗಲ ಕಾರ್ಯಕ್ರಮನ ಆಯ್ಕೆ ಮಾಡ್ಕೊಂಡವು. ಅಲ್ಲಿ ಜನವರಿ 6ನೇ ತಾರೀಕು ಮಹಾತ್ಮ ಗಾಂಧಿ ಭೇಟಿ ಕೊಟ್ಟ ಕಾರಣಕ್ಕೆ ಅದನ್ನ ಈ ಬೈರಮಂಗಲದಲ್ಲಿ ಹೋರಾಟ ಮಾಡ್ತಾ ಇದ್ದಂತಹ, ನಾನು ಆಗ್ಲೇ ಹೇಳಿದಾಗೆ, ರೈತ ಗುತ್ತಿಗೆದಾರರು, ಹೋರಾಟಗಾರರು ಅನ್ನೋ ಗುತ್ತಿಗೆದಾರರು. ರೈತರು ಬೇರೆ, ರೈತರು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಷ್ಟಪಟ್ಟು ಬೆವರ್ಸ್ ದುಡಿತಾ ಇದ್ದಾರೆ. ಆದ್ರೆ ಈ ವೈಟ್ ಕಾಲರ್ ರೈತರು, ಹೋರಾಟಗಾರರೆಂಬ ಗುತ್ತಿಗೆದಾರರು. ಸೊ ಈ ಗುತ್ತಿಗೆದಾರರು ಹಸಿರು ಶಾಲೆ ಹಾಕೊಂಡು ಬಂದು ರೈತ ವೇಷಧಾರಿಗಳಾಗಿ ಒಂದು ಮಾತ್ರ ಸಹಾಯ ಕೇಳಿದ್ರು. ಮುಂಚೂಣಿಯಲ್ಲಿದ್ದ ಈ ಗುತ್ತಿಗೆದಾರರಿಗೆ ನಾವು ಅವ್ರಿಗೆ ನಿರಂತರವಾಗಿ ಆ ಬಿಡದಿ ಮತ್ತು ಬೈರಮಂಗಲದ ವಿಚಾರಗಳನ್ನ ಕವರ್ ಮಾಡ್ತಾ ಇದ್ದೋ. ಈ ಕವರ್ ಮಾಡ್ಬೇಕಾದ್ರೆ ಇವ್ರಿಗೆ ಈ ವಿಚಾರ ತಾರ್ಕಿಕ ಅಂತ್ಯಕ್ಕೂ ಇಲ್ಲ, ಕಾನೂನು ಪ್ರಕಾರ ಕೋರ್ಟಲ್ಲಿ ಇದನ್ನ ಫೇಸ್ ಮಾಡಬೇಕು. ಮತ್ತು ಮುಖ್ಯವಾಗಿ ಈ ವಿಚಾರವನ್ನ ಸರ್ಕಾರಕ್ಕೆ ಒಂದು ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಸರ್ಕಾರಕ್ಕೆ ರೈತರ ಸಂಕಟ ಅರ್ಥ ಆಗ್ಬೇಕು.
ಸೊ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಒಂದು ತೀವ್ರಗತಿಗೊಳಿಸಬೇಕು ಅಂತ ಹೇಳಿ ಅವ್ರಿಗೆ, ರೈತ ಮುಖಂಡರಿಗೆ ನಾವು ಚಳುವಳಿನ ನೀವು ಹೀಗೆ ಹೇಗೇಗೋ ಮಾಡೋದ್ರ ಪ್ರಯೋಜನ ಇಲ್ಲ. ಮಹಾತ್ಮ ಗಾಂಧಿ ಹೇಳ್ತಾರೆ, ಸತ್ಯಾಗ್ರಹಕ್ಕೆ ನಿಜವಾಗ್ಲೂ ಸತ್ಯ ಇದ್ರೆ ಮತ್ತು ಆ ಸತ್ಯಕ್ಕೆ ಆ ಸತ್ಯಕ್ಕೆ ಅದರಲ್ಲಿ ಸತ್ಯ ಇದ್ರೆ ನಿಮ್ ಸತ್ಯಾಗ್ರಹ ಗೆಲ್ಲುತ್ತೆ. ಅದಕ್ಕೋಸ್ಕರ ನೀವು ಗಾಂಧಿಯ ಗ್ರಾಮ ಸ್ವರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ಳಿ ಅಂತ ಹೇಳಿದ. ಸ್ಥಾಪನೆ ಮಾಡ್ಕೊಳ್ಳಿ ಅಂತ ಹೇಳಿ ಇಡೀ ಕಾನ್ಸೆಪ್ಟ್ ಅನ್ನ ಅವ್ರಿಗೆ ಹೇಳಿದ. ಸೊ ಆ ಕಾನ್ಸೆಪ್ಟ್ ಅನ್ನೇ ಹೈಜಾಕ್ ಮಾಡಿದ್ರು. ಸೊ ಮೊದಲು ಈ ಕಾನ್ಸೆಪ್ಟ್ ಹೇಳಿದ್ದು ಭೈರಪ್ಪ ಅನ್ನೋ ಗುತ್ತಿಗೆದಾರರಿಗೆ. ನಮಗೆ ಗುತ್ತಿಗೆದಾರ ಅಂತ ಗೊತ್ತಾಗಿದೆ ಇಲ್ಲ, ನಮಗೆ ಅವರು ಬೆನ್ನು ಚೂರಿ ಹಾಕದ ಮೇಲೆ. ಹಾಗಾಗಿ ಅವ್ರ ಜೊತೆ ನಾವು ಅವ್ರು ಏನ್ ಮಾತನಾಡಿದ್ರು ಅಂತ ಹೇಳಿ ನಿಮ್ಗೆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ನಾವು ಅವ್ರಿಗೇನು ಹೇಳ್ತೀವಿ ಅಂತ ಹೇಳಿ. ಮತ್ತು ಡಿಸೆಂಬರ್ 18ನೇ ತಾರೀಕು ಭೈರಪ್ಪ ಅವರಿಗೆ ನಾವು ಕರೆ ಮಾಡಿ ಈ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತೀವಿ. 19ನೇ ತಾರೀಕು ಪ್ರಕಾಶ್ ಅನ್ನೋ ಇನ್ನೊಬ್ಬ ಗುತ್ತಿಗೆದಾರನಿಗೆ ಮತ್ತೆ ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೆಸ್ತಾನೆ ಅಂತೇಳಿ ಅಲ್ಲಿ ಸ್ಥಳೀಯ ಪತ್ರಕರ್ತರು, ಪೊಲೀಸರು ಎಲ್ಲರೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ರೈತರು ಕೂಡ ಒಪ್ಕೊಂಡಿದ್ದಾರೆ ಅವರು ಬಿಸ್ನೆಸ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೆಸ್ತಾರೆ ಅಂತೇಳಿ. ಸೊ ಇವರು ನಮ್ಗೆ 2ನೇ ದಿನ 19ನೇ ತಾರೀಕು ಏನು ಭೈರಪ್ಪ ಪಾಠ ಹೇಳ್ಕೊಟ್ಟಿದ್ರು, ಆ ಪಾಠದ ನಾವು ಶುರು ಮಾಡಿದಾಗ ಆ ಪಾಠ ನಮಗೆ ಪಾಠ ಮಾಡಿದ್ರು. ಸೊ ಅಲ್ಲಿಗೆ ನಾವು ಎಚ್ಚೆತ್ಕೋಬೇಕಾಗಿತ್ತು, ಇವರು ನಮ್ಮನ್ನ ಹೈಜಾಕ್ ಮಾಡ್ತಾರೆ ಅಂತ ಹೇಳಿ. ಆದ್ರೆ ನಾವು ಯಾಕೆ ರೈತರನ್ನ ಅನುಮಾನಿಸೋದು? ಈ ಹೋರಾಟವನ್ನು ಯಾಕೆ ಅನುಮಾನಿಸೋದು? ರೈತರಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು. ಲಾಜಿಕ್ ಎಂಡ್ ತಗೊಂಡೋಗೋಣ ಅಂತ ಹೇಳಿ ನಾವು ಬಂಡ ಧೈರ್ಯ ಮಾಡಿ ಮುನ್ನುಗ್ದು. ಮತ್ತು ಅವರಿಗೆ ನೀವು ಈ ಅಭಿಯಾನ ಮಾಡಿ ನಾವು ಇಡೀ ವರ್ಷ ನಾವು ತೆಗೆದುಕೊಂಡು ಹೋಗ್ತೀವಿ, ಬಿಡದಿಲ್ಲ ನಾವು ಶುರು ಮಾಡ್ತೀವಿ ಅಂತ ಹೇಳಿ ಅವರಿಗೆ ನಿರಂತರವಾಗಿ ಅವರನ್ನ ಸಂಪರ್ಕದಲ್ಲಿ ನಾವು ಮಾಡ್ತಾ ಹೋದು. ಆದ್ರೆ ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕ ಇದ್ದಿದ್ದು ಭೈರಪ್ಪ ಮಾತ್ರ. ಎಲ್ಲವೂ ತಯಾರಾದ್ಮೇಲೆ, ಕಾರ್ಯಕ್ರಮ ಎಲ್ಲ ರೂಪುರೇಷೆ ಎಲ್ಲ ತಯಾರಾದ್ಮೇಲೆ, ಪ್ರಚಾರದ ಮಟೀರಿಯಲ್ಸ್ ತಯಾರಾದ್ಮೇಲೆ, ಕಾನ್ಸೆಪ್ಟ್ ತಯಾರಾದ್ಮೇಲೆ, ಕೊನೆ ದಿನ ಪ್ರಕಾಶ್ ಎಂಟ್ರಿ ಆಗ್ತಾರೆ. ಸೊ ಅವ್ರ ಎಂಟ್ರಿ ಆಗೋದು ಇವೆಲ್ಲವೂ ಕೂಡ ಅಂದ್ರೆ ಅವ್ರು ಯಾಕೆ ಎಂಟ್ರಿ ಆಗ್ತಾರೆ ಏನು ಅಂತ ಆಡಿಯೋಗಳಲ್ಲೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಎರಡು ಅಥವಾ 3ನೇ ಎಪಿಸೋಡ್, 4ನೇ ಎಪಿಸೋಡ್ ಅಲ್ಲಿ ಇದು ಮುಗೀತದೆ. ಯಾಕೆ ಈ ಸತ್ಯ ಹೇಳ್ಬೇಕು ಅಂತಂದ್ರೆ, ನೀವು ಯಾರಿಗಾರು ಸಹಾಯ ಮಾಡಕ್ ಹೋದಾಗ, ನೀವು ಯಾರಿಗಾರು, ಯಾಕಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಭಾರತದಲ್ಲಿ ಅಷ್ಟು ಪ್ರಾಮುಖ್ಯತೆ ಇಲ್ಲ. ಆದ್ರೆ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡೋದಕ್ಕೆ 100 ಜನ ಸೇರಿರ್ತಾರೆ ಮತ್ತು ಅದಕ್ಕೆ ಮೀಟಿಂಗ್ ಮಾಡಿರ್ತಾರೆ ಮತ್ತು ಅದೊಂದು ಸಂಸ್ಥೆಯ ಪ್ರತಿಷ್ಠೆಯ ವಿಷಯ ಆಗಿರುತ್ತೆ. ಮತ್ತು ಸಾಕಷ್ಟು ಸಂಸ್ಥೆಗಳು, ವ್ಯಕ್ತಿಗಳು ಇದ್ರಲ್ಲಿ ದುಡಿದಿರ್ತಾರೆ. ಆದ್ರೆ ಅದನ್ನ ಒಬ್ಬ ಪುಡಾರಿ, ಒಬ್ಬ ರಾಜಕಾರಣಿ, ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ, ಒಬ್ಬ ಗುತ್ತಿಗೆದಾರ ಇದನ್ನ ಹೈಜಾಕ್ ಮಾಡ್ಬಿಡ್ತಾರೆ ಮತ್ತು ಅದನ್ನ ತಮ್ಮದಾಗಿಸ್ಕೊಳ್ತಾರೆ. ತಮ್ಮದು ಅಂತ ಹೇಳಿ ಇಡೀ ಜನರನ್ನ ಸೇರಿಸ್ತಾರೆ. ಮತ್ತು ಅದಕ್ಕೆ ಸಪೋರ್ಟ್ ಆಗಿ ರೈತ ಮುಖಂಡರು, ರೈತ ಹೋರಾಟಗಾರರನ್ನ, ರಾಜ್ಯ ಮಟ್ಟದ ರೈತರು ಕೂಡ, ರೈತ ಹೋರಾಟಗಾರರು ಕೂಡ ಹೋಗ್ತಾರೆ. ಅವ್ರು ನಾವು ತಿಳಿಸಿರ್ತೀವಿ, ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿ, ಆದ್ರೂ ಅವ್ರು ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂದ್ರೆ ಅವ್ರಿಗೆ ಆ ರೀತಿ ಹೇಳ್ತಾರೆ ಇವರು, ಈ ಗುತ್ತಿಗೆದಾರರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು. ಯಾಕಂದ್ರೆ ರಿಯಲ್ ಎಸ್ಟೇಟ್ ನಡೆಸ್ಬೇಕಲ್ಲ, ಇವರು. ಸೊ ಆ ಕಾರಣಕ್ಕೋಸ್ಕರ. ಸೊ ಇಲ್ಲೊಂದ್ ರೀತಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೈಯಲ್ಲಿ ಹೋರಾಟ ಸಿಕ್ಕಾಕೊಂಡಿದೆ. ಇದನ್ನ ನಿಜವಾಗಿ ಜನ, ಕಾಳಜಿ ಇರೋರು, ನಮ್ಗೆ ತುಂಬಾ ಜನ ಫೋನ್ ಮಾಡಿ ಹೇಳ್ತಾ ಇದಾರೆ, ಮೆಸೇಜ್ ಹಾಕ್ತಾ ಇದಾರೆ, ದಯವಿಟ್ಟು ನಮಗೆ ತೊಂದರೆ ಆಗುತ್ತೆ ಇದರಿಂದ ಅಂತ ಹೇಳಿ. ಇದು ಖಂಡಿತ ನಾವು ರೈತರಿಗೆ ತೊಂದರೆ ಆಗ್ಬೇಕು ಅಂತ ಮಾಡ್ತಾ ಇಲ್ಲ, ರೈತರಿಗೋಸ್ಕರ ಮಾಡ್ತಾ ಇರ್ತದೆ. ಮತ್ತು ಈ ನಿಜವಾದ ಹೋರಾಟ ಸಕ್ಸಸ್ ಆಗ್ಬೇಕು ಅಂದ್ರೆ ಈ ಗುತ್ತಿಗೆದಾರರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈ ಹೋರಾಟದಿಂದ ತೊಲಗಬೇಕು. ನಿಜವಾಗಿ ಜನ, ಅರಾವಳಿಯಲ್ಲಿ ಎದ್ದಂತಹ ಜನ ಇಲ್ಲಿ ಎದ್ದೇಳ್ಬೇಕು. ನಿಜವಾಗ್ಲೂ ರೈತರಿಗೆ ಸಂಕಟ ಇದ್ರೆ, ರೈತರಿಗೆ ನೋವಿದ್ರೆ ಅವರು ತಮ್ಮ ಭೂಮಿನ ಉಳಿಸ್ಕೊಳ್ಳಕ್ಕೆ ಬೀದಿಗಿಳಿಲೇಬೇಕು. ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೇಕು. ನ್ಯಾಯಾಲಯದಲ್ಲಿ ಮಾತ್ರ ನ್ಯಾಯ ಸಿಗುತ್ತೆ ಮತ್ತು ಬೀದಿಗಿಳಿದ್ರೆ ಮಾತ್ರ ನ್ಯಾಯ ಸಿಗುತ್ತೆ. ಸೊ ನಾವ್ ಎಲ್ಲೋ ಕುತ್ಕೊಂಡಿದ್ರೆ ಯಾರೋ ಒಬ್ಬ ಗುತ್ತಿಗೆದಾರ ನಮ್ಮ ಪರವಾಗಿ ಹೋರಾಟ ನಡೆಸ್ತಾ ಇರ್ತಾನೆ, ಅವನು ಜನಗಳನ್ನ ಕರ್ಕೊಂಬರ್ತಾನೆ, ಅತಿಥಿಗಳನ್ನ ಕರ್ಕೊಂಬರ್ತಾನೆ, ಅವ್ನು ನ್ಯಾಯ ಕೊಡಿಸ್ತಾನೆ ಅಂತ ಖಂಡಿತ ನಂಬ್ಕೊಬಿಡಿ, ಯಾರು ನಿಮ್ಗೆ ನ್ಯಾಯ ಕೊಡ್ಸಲ್ಲ. ಸೊ ನೀವೇ ಬೀದಿಗಿಳಿಬೇಕು. ಆ ಬೀದಿಗಿಳಿಬೇಕು ಮತ್ತು ನೀವು ನಿಮ್ ದುಡ್ಡನ್ನ ಇಂತಹ ಗುತ್ತಿಗೆದಾರರಿಗೆ ಕೊಟ್ಟು, ಸೊ ಅವ್ರು ಕೇಳಿದಾಗೆಲ್ಲ ನೀವು ದುಡ್ಡು ಕೊಟ್ಟು ಹೋರಾಟಕ್ಕೆ ನೀವು ರಾಷ್ಟ್ರ ರೈತ ಗೀತೆ ಹಾಡ್ತಾ ಮತ್ತು ಶಾಲನ್ನ ತಿರುಗಿಸ್ತಾ ನೀವು ಎಷ್ಟು ಸಲ ಹೇಳಿದ್ರು ಕೂಡ ಇದು ಪ್ರಯೋಜನ ಇಲ್ಲ.
ಇದು ತೀವ್ರಗತಿಯಲ್ಲಿ ಹೋರಾಟ ಆಗ್ಬೇಕು. ತೀವ್ರಗತಿಯ ಹೋರಾಟಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ ಮತ್ತು ನಾವು ಅದಕ್ಕೆಲ್ಲ ನಮ್ಮ ಸಹಾಯ ಸಿದ್ಧ ಮತ್ತು ಎಲ್ಲ ಕಾನೂನು ನೆರವನ್ನು ಕೂಡ ನಾವು ಕೊಡಿಸ್ತೀವಿ. ನಾವಂದ್ರೆ ನಾವು ಪ್ರಜ್ಞಾವಂತ. ಸೊ ಕೇವಲ ಮೀಡಿಯಾ ಕೂಡ ಜವಾಬ್ದಾರಿ ಇರುತ್ತೆ. ಆ ರೆಸ್ಪಾನ್ಸಿಬಿಲಿಟಿಯಿಂದ ನಾವು ನಿಮ್ಗೆ ಈ ಆಡಿಯೋಗಳನ್ನ ಕೇಳಿಸ್ತಾ ಇದ್ವಿ. ರೈತರಿಗೋಸ್ಕರ ರೈತರು ಉಳಿಬೇಕು, 9,600 ಎಕರೆ ಉಳಿಬೇಕು, ಜಮೀನು ಉಳಿಬೇಕು. ರೈತರು ಉಳಿದ್ರೆ ಮಾತ್ರ ಈ ದೇಶ ಉಳಿಯಕ್ ಸಾಧ್ಯ. ಇದನ್ನೇ ಮಹಾತ್ಮ ಗಾಂಧಿ ಹೇಳಿದ್ದು. ಏನು ಅಂತಂದ್ರೆ ಲಂಡನ್ ಭಾರತವನ್ನು ನುಂಗ್ತಾ ಇದೆ, ಭಾರತದ ನಗರಗಳು ಹಳ್ಳಿಗಳನ್ನ ನುಂಗ್ತಾ ಇದೆ. ಸೊ ಈ ಹಳ್ಳಿಗಳನ್ನು ನುಂಗೋದಿಕ್ಕೆ ಈಗ ನಗರಗಳು ಸಿದ್ಧವಾಗಿದ್ದಾವೆ ಮತ್ತು ಇಂಥ ಏಜೆಂಟ್ರುಗಳು, ಇಂಥ ರಿಯಲ್ ಎಸ್ಟೇಟ್ ಉದ್ಯಮಿಗಳು ನಿಮಗೆ ಸುಳ್ಳು ಹೇಳ್ತಾ ಕಾನೂನು ನೆರವಿಗೆ ಹೋಗೋಕೆ ಬಿಡದೆ ಮತ್ತು ಅವರೇ ನಾವು ಚಳುವಳಿ ನಡೆಸ್ತಾ ಇದೀವಿ ಅಂತ ಹೇಳಿ ಸಮಯ ವ್ಯರ್ಥ ಮಾಡ್ತಾ ಇರ್ತಾರೆ. ಸಮಯ ವ್ಯರ್ಥ ಮಾಡ್ಕೋಬೇಡಿ, ಹೋರಾಟವನ್ನು ತೀವ್ರಗೊಳಿಸಿ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯ ಸಿಗುತ್ತೆ. 2ನೇ ಎಪಿಸೋಡ್ ನೋಡಿ. ನಮಸ್ಕಾರ. ಹಲೋ ಸರ್, ಬಿಸಿ ಇದ್ದೀರಾ? ಮಾತಾಡ್ಬೋದಾ? ಹೇಳಿ ಮ್ಯಾಮ್, ಹೇಳಿ. ಒಂದ್ ನಿಮಿಷ ಸರ್, ಮಾತಾಡ್ತಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ. ಇವ್ರದ್ದು ವಾಟಾಳನಗರ ಹಾಕಿದೀವಿ, ಅವ್ರ ಮಾತಾಡಿದ್ರೆ ಅದರಲ್ಲಿ ಹಾಕಿದೀವಿ, ನೋಡಿದ್ರಾ? ಹೌದೌದು, ನೋಡಿದೆ. ಅದರಲ್ಲೂ ಲಾಸ್ಟ್ ಒಂದು ಹೆಚ್ಚು ಕಮ್ಮಿ 3 ನಿಮಿಷ 3-4 ನಿಮಿಷ ನಮ್ದು ಭೂಮಿ ಬಗ್ಗೆ ಮಾತಾಡಿದ್ದಾರೆ. ಇವತ್ತು ಭೇಟಿ ಮಾಡಿ ಸರ್ ಅವ್ರನ್ನ. ಇವತ್ತು ಮಾತಾಡಿದೀವಿ ಸರ್. ಒಂದು 10-15 ಜನ ಹೋಗ್ತಾರೆ. ಅಂದ್ರೆ ಏನಾಗಿದೆ ಅಂದ್ರೆ ಇವಾಗ 11-11:30 ಇಲ್ಲಿ ಹೋಗ್ತಾ ಇದಾರೆ ಆರೋಳ್ಳಿ ಹತ್ರ. ಆಯ್ತಾ? ಇಲ್ಲೊಂದು ಸಭೆ ಮಾಡ್ತಾ ಇದಾರೆ. ಅಂದ್ರೆ ಅದು ರೈತರ ಬಗ್ಗೆನೇ ಮಾತಾಡುವಂತದ್ದು ಸಭೆ ಏನೋ ಇದೆಯಂತೆ ಇಲ್ಲಿ ಆರೋಳ್ಳಿ ಹತ್ರ. ಇಲ್ಲಿ ಸ್ವಲ್ಪ ಒಂದು 10-15 ಜನ ಹೋಗಿ ಕೇಳಿದೀನಿ, ಅಲ್ಲೊಂದು 10-15 ಜನ ಹೋಗಿ ಕೇಳಿದೀನಿ. ಹೋಗ್ತಾರೆ ಸರ್. ಓಕೆ. ಆಮೇಲೆ ಇದೊಂದು ಮುಖ್ಯವಾಗಿ ಹೇಳಿ ಸರ್. ಜನವರಿ 6ನೇ ತಾರೀಕು ಹಾ, ಈಗ ನಮ್ಮ ಚಾನಲ್ ವತಿಯಿಂದಾನೆ ಅವತ್ತು ಬಿಡದಿಗೆ ಏನು ಬಂದ್ರಲ್ಲ, ಈ ಮಹಾತ್ಮ ಗಾಂಧಿ ನಮ್ಗೆ ಪ್ರೋಗ್ರಾಮ್ ಹೇಳಿದ್ರಲ್ಲ, ಅದನ್ನ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಅದಕ್ಕೆ ಈಗ ನೀವು ಹೆಂಗೆ ಸಹಕಾರ ಕೊಡ್ತೀರಾ, ಏನ್ ಮಾಡ್ತೀರಾ? ಅಂದ್ರೆ ಸರ್ ಒಂದ್ಸತಿ ಅಲ್ಲೇ ಬಂದು ಒಂದ್ಸತಿ ನಾನು ಎಲ್ಲರನ್ನೂ ಕರಿತೀನಿ. ಅವರು ರೈತರ ಡೈರೆಕ್ಟರ್ಸ್ ಎಲ್ಲ ಅಲ್ಲೇ ಕರೆದ್ಬಿಟ್ಟು ಜೊತೆ ಮಾತಾಡ್ತಾರೆ. ಅದು ನೀವೇ ಮಾಡೋರಾಯ್ತು. ನಮ್ಮ ಚಾನಲ್ ಅಂದ್ರೆ ನಮಗೇನು ಹೆಸರೇನ್ ಬೇಕಾಗಿಲ್ಲ, ನಾವು ಎಲ್ಲಾರು ಕರ್ಕೊಂಡ್ ಬರ್ತೀವಿ. ಗಾಂಧಿ ಪುಸ್ತಕ ಕೊಡೋಣ, ಗಾಂಧಿ ವಿಚಾರಧಾರೆ ಹೇಳೋಣ, ಮತ್ತೆ ಯಾವುದು ರೈತರು ಗಾಂಧಿ ಮತ್ತೆ ಕೃಷಿ ಬಗ್ಗೆ ಏನಾರು ಒಬ್ರು ಹೇಳ್ತಾನ ಅಂತ ನಮ್ಮ ಪ್ಲಾನ್ ಇದೆ. ಜನವರಿ 6ನೇ ತಾರೀಕು ಅವತ್ತು ಬಿಡದಿಗೆ ಮಹಾತ್ಮ ಗಾಂಧಿ ಬಂದಿದ್ದೀನಿ ಅವತ್ತು. ಜನವರಿ 6ನೇ ತಾರೀಕು ಸರ್. ಯಾವ ವಾರ ಬರುತ್ತೆ ಸರ್? ನಾನು ನೋಡ್ಬೇಕು. ಜನವರಿ 6ನೇ ತಾರೀಕು ಇದು ಟ್ಯೂಸ್ಡೇ ಬರ್ತದೆ. ಜನವರಿ 6ನೇ ತಾರೀಕು ಟ್ಯೂಸ್ಡೇ ಬರ್ತದೆ. ಸರಿ ಸರ್, ಆಯ್ತು ಸರ್. ಇವತ್ತು ಸಾಯಂಕಾಲ ಒಂದ್ಸತಿ ಮಾತಾಡ್ತೀನಿ ಅವ್ರ ಹತ್ರ ಮಾತಾಡ್ಬಿಟ್ಟು. ಯಾಕಂದ್ರೆ ಮೊದಲೇ ಪ್ಲಾನ್ ಮಾಡಿ ಕರೆಕ್ಟಾಗಿ ಮಾಡ್ಬೇಕಿಲ್ಲ, ಚೆನ್ನಾಗಿ ಸಕ್ಸಸ್ ಆಗುತ್ತೆ ಸರ್. ಗಾಂಧಿವಾದಿಗಳನ್ನ ಕರಿತೀವಿ. ಅವರು ಕೃಷಿ ಮತ್ತೆ ಗಾಂಧಿ ಮತ್ತು ಬಿಡದಿಗೆ ಯಾಕೆ ಬಂದಿದ್ರು ಈ ತರ ಒಂದು ಮಾಡಿ ಮತ್ತೆ ಹೆಂಗೆ ರೈತರು ಉಳಿಬೇಕು ಅಂತ ಹೇಳಿ ನಾನು ಮಾತಾಡ್ತೀನಿ. ಮತ್ತೆ ಅವತ್ತಿಂದ ನಿಮ್ ಜೊತೆ ಗಾಂಧಿ ಬಂದ್ರು ಅಂತ ಇಟ್ಕೊಂಡಿದ್ದೀನಿ. ಅವತ್ತಿಂದ ಮಹಾತ್ಮ ಗಾಂಧಿ ನಿಮ್ಮ ಚಳವಳಿಗೆ ಎಂಟ್ರಿ ಆದ್ರು ಅಂತ ಆಯ್ತಾ? ಒಳ್ಳೆ ಪ್ಲಾನ್. ಗಾಂಧಿ ಎಂಟ್ರಿ ಆದ್ರೆ ನಿಮ್ ಚಳವಳಿ ಸಕ್ಸಸ್ ಆಗೇ ಆಗುತ್ತೆ, ಫೇಲ್ಯೂರೇ ಇಲ್ಲ ಸರ್. ಇದು ಒಳ್ಳೆ ಪ್ಲಾನ್, ಚೆನ್ನಾಗಿದೆ. ಒಳ್ಳೆ ಕರೆಕ್ಟಾಗಿ ಆಯೋಜನೆ ಮಾಡ್ಬೇಕು ನಾವು. ಚೆನ್ನಾಗಿ ಮಾಡೋಣ. ಸರಿ ಸರ್, ಈ ಜೊತೆ ಅವ್ರ ಮಾತಾಡ್ಕೊಂತೀವಿ. ಮಾತಾಡ್ಕೊಂಡು ನಿಮಗೆ ಸಾಯಂಕಾಲ ಇಲ್ಲ ನಾಳೆ ಬೆಳಿಗ್ಗೆ ಕನ್ಫರ್ಮ್. ಅವರು ಹೆಲ್ಪ್ ಕೊಟ್ಟರು ಪರವಾಗಿಲ್ಲ, ಕೊಡದೇ ಇದ್ರು ಪರವಾಗಿಲ್ಲ, ನಾವು ಮಾಡೋಣ. ಗಾಂಧಿವಾದಿಗಳ ಇನ್ವೈಟ್ ಮಾಡ್ತಾ ಇದ್ದೀವಿ, ಬೆಳಗ್ಗೆಯಿಂದ ಅದೇ ಮಾಡ್ತಾ ಇದ್ದೀವಿ. ಓಕೆ ಸರ್. ಒಂದು ರಿಕ್ವೆಸ್ಟ್. ಫಸ್ಟ್ ನಾನು ಯಾಕಂದ್ರೆ ಈ ರೈತ ಸಂಘ ನಮ್ಮ ಡೈರೆಕ್ಟರ್ಗಳು ಇವನ್ನೆಲ್ಲ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ನನಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ನೀವು ಆ ಕಡೆಯಿಂದ ಅರೇಂಜ್ ಮಾಡಿ ಇವ್ರೇನಾದ್ರು ಉಲ್ಟಾ ಗಿಲ್ಟಾ ಬಂದ್ಬಿಟ್ಟಾರೋ ಅವ್ರು ಉಲ್ಟಾ ಮಾಡಿದ್ರು ನಾವು ಬಿಡದಿಗೆ ಗಾಂಧಿ ಬಂದಿರುವಂತ ಪ್ರೋಗ್ರಾಮ್ ಮಾಡೇ ಮಾಡ್ತೀವಿ. ನೀವು ಸಹಕಾರ ಕೊಡದೇ ಇರಲಿ ಅಥವಾ ರೈತರು ಉಲ್ಟಾ ಹೊಡೆದ್ರು ಸರ್, ಇದು ಕೊಡ್ಲೇಬೇಕು ಸಹಕಾರ. ನೀವು ನನ್ನೊಂದಿಗೆ ಹೇಳಿದ್ರೆ ಇದೆಲ್ಲ ಪುಣ್ಯದ ಕೆಲಸ. ಅಷ್ಟಲ್ಲಿರೋದೇ ನೆರವು ಕೊಡ್ತೀನಿ ಅಂತ ನೀವು ಬರ್ತಾ ಇದ್ದೀರಿ. ಆಯ್ತಾ? ಇದೇನಾದ್ರೆ ಹೈಲೈಟ್ ಆಗುತ್ತೆ, ಮತ್ತೆ ಗಾಂಧಿ ವಿರುದ್ಧ ಸರ್ಕಾರ ಹೋಗಕ್ಕಾಗಲ್ಲ.
ಈ ತರ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಅಂತ ಹೇಳ್ತಾರೆ. ಇವಾಗ ನಮ್ಗೆ ಗ್ರಾಮ ಸ್ವರಾಜ್ಯ ಅಂದ್ರೆ ನಮ್ ಪರವಾಗಿ ಅವ್ರೆ, ಇವಾಗ ಅವ್ರ ಪರವಾಗಿ ನಾವು ಇದು ಮಾಡ್ಲೇಬೇಕಿದ್ದನ್ನ. ಬಟ್ ಇವರು ಕೆಲವರು ಸ್ವಲ್ಪ ಕಟುವಾಗಿ ಹೇಳ್ತಾ ಇದೀನಿ, ಅಯೋಗ್ಯರು ನಮ್ ಗುಂಪಲ್ಲಿದ್ದಾರೆ. ಅವ್ರಗಳಿಗೆ ಅದ್ರದ್ದು ಇಂಪಾರ್ಟೆನ್ಸೇ ಗೊತ್ತಿಲ್ಲ ಅವ್ರಿಗೆ. ನೋಡಿ ಇವತ್ತು ಏನಾಗಿದೆ ಅಂತಂದ್ರೆ, ಏನೋ ಹಾಲ್ ಅಂಡ್ ಡೈರಿ ಎಲೆಕ್ಷನ್ ಅಂದ್ರೆ ಆಯ್ತಾ, ಬೈರ್ಮಂಗ್ಲ ಆ ಹಾಲ್ ಅಂಡ್ ಡೈರಿ ಎಲೆಕ್ಷನ್ಗೆ ಒಂದೊಂದು ಓಟ್ಗೆ 8,000 10,000 ಅಂದ್ರೆ ಡೈರೆಕ್ಟರ್ಗಳು ಏನೋ ಒಂದು ನಮ್ಮವ್ರೆ ಅಂತಲ್ಲ, ಎಲ್ಲಾರು ಜನರಲ್ ಆಗಿ ರಾಜಕೀಯ ಮಾಡ್ತಾ ಇರೋದು ಇವತ್ತು. ಏನು ತುಂಬಾ ಉತ್ಸಾಹದಿಂದ ಓಡಾಡ್ಕೊಂಡ್ ನಾನು ಅದೇ ಬೈದೆ. ನಮ್ ನಮ್ ಭೂಮಿ ಉಳಿಸ್ಕೊಳಕ್ಕೆ ಇವತ್ತು ಏನು ರಾಜಕೀಯ ಮಾಡ್ಬೇಕಾದ್ರೆ ಅವ್ರಿಗಿರೋ ಉತ್ಸಾಹದಲ್ಲಿ 10% ನಮ್ ಭೂಮಿ ಉಳಿಸ್ಕೊಳ್ಳೋದ್ರಲ್ಲಿ ಇದ್ದಿದ್ರೆ ಈ ಡೈರೆಕ್ಟರ್ಗಳಿಗೆ ಕೆಲವ್ರಿಗೆ ನಾವ್ ಇಷ್ಟೊತ್ತಿಗೆ ಎಲ್ಲೋ ರೀಚ್ ಆಗ್ಬಿಡ್ತಿದ್ವಿ. ಬಹಳ ಬೇಜಾರಾಯ್ತು ಮನ್ಸಿಗೆ. ಹಿಂಗೆ ಈ ತರ ಇದೆ ಸರ್ ಇವರು ಪರಿಸ್ಥಿತಿ. ನಾನು 100% ನೀವು ಹೇಳಿದ್ರಲ್ಲ, ನಾವು ಯಾರು ಬರ್ಲಿ ಬರ್ದೇ ಇರ್ಲಿ ನಾವು ಇಲ್ಲಿ ಮಾಡ್ಬೇಕು ಅನ್ನೋ ಸೇಮ್ ಮನಸ್ಥಿತಿ ನಮ್ದು. ನಾನು ಕೂಡ ಇರೋಂಥವ್ನು. ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮಕ್ಕೆ ಯಾರನ್ನೂ ನಾವೇನು ಜಾಸ್ತಿ ಇದು ಮಾಡೋ ಅವಶ್ಯಕತೆ ಇಲ್ಲ. ನಾವು ರೈತರಿಗೆ, ರೈತ ಅಂದ್ರೆ ಒಬ್ಬ ಅಲ್ಲ, ಅಲ್ಲಿ ಒಬ್ಬ ಅಥವಾ ಯಾರೋ ಒಬ್ಬ ಅಲ್ಲ. ಎಷ್ಟು ಜನ 39,000 ಎಕರೆ ಎಷ್ಟು ಜನ ರೈತರು ಬೈತಾರೆ ಸರ್? ಹೌದು ಹೌದು. ಸರ್ ಇದು ಹೇಳಿದ್ರಲ್ಲ, ರೈತ ಸಮೂಹನ ಸೇರ್ಸ್ಬೇಕು. ಯಾಕಂದ್ರೆ ನಮ್ಗೆ ಅದು ಇರೋದು, ನಾನು ಆದಷ್ಟು ಜನ ಸೇರ್ಸ್ಬೇಕಲ್ಲಿ. ಸರಿ ಸರ್, ಇವತ್ತು ಸಾಯಂಕಾಲ ನಾನು ಒಂದ್ಸತಿ ಮಾತಾಡ್ಕೊಂತೀನಿ. ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ. ನಾಳೆ ಒಂದು ಬೆಳಿಗ್ಗೆ ಇಲ್ಲ ಮಧ್ಯಾಹ್ನದವರೆಗೂ ನಾನು ಆದಷ್ಟು ನಾನು ಕನ್ಫರ್ಮ್ ಆಗ್ಬಿಟ್ಟು ಹೇಳ್ತೀನಿ. ಯಾಕೆ ಅಂತಂದ್ರೆ, ಏನಕ್ಕೆ ನಾಳೆವರೆಗೂ ಸ್ವಲ್ಪ ಟೈಮ್ ತಗೊಂತಾ ಇದ್ದೀನಿ ಅಂತಂದ್ರೆ, ಇವತ್ತು ನೋಡಿ ಇವಾಗ ಅಲ್ಲೂ ಕುಂತಿದ್ದಾರೆ ಒಂದು 15-20 ಜನ ರೈತರು, ಮೈನ್ ಅವರು ಇಲ್ಲಿ ಆರವಳ್ಳಿನಲ್ಲಿ. ತಿರ್ಗಾ 15 ಜನಕ್ಕೆ ನಾನು ಈ ಕಡೆ ಇಲ್ಲಿ ವಾಟಾಳನಗರದ ಹತ್ರ ಪ್ರೋಗ್ರಾಮ್ಗೆ ಹೋಗಿ ಅಂತ ಹೇಳಿದ್ದೀನಿ. ಸೊ ಇದಾದ್ಮೇಲೆ ಸಾಯಂಕಾಲ ಏನೋ ಬೇರೆ ಅಲ್ಲಿ ಒಂದು ಭಜನೆನೋ ಏನೋ ಒಂದು ಬೇರೆ ಕಾರ್ಯಕ್ರಮ ಅದೇ ಬೈರ್ಮಂಗ್ಲ ಸರ್ಕಲ್ ಇಟ್ಕೊಂಡವ್ರೆ. ಅಂದ್ರೆ ಅದು ಡೈರೆಕ್ಟ್ ಇದಕ್ಕಲ್ಲ ರಿಲೇಟೆಡ್, ಆ ಜಾಗದಲ್ಲಿ ಇರೋದ್ರಿಂದ ಈ ತರ ಸ್ವಲ್ಪ. ಆಮೇಲೆ ಇದ್ಯಾವುದೋ ಈ ಬೇಕಾಗಿಲ್ದೇ ಇರೋದು ರಾಜಕೀಯ ಮಾಡ್ಕೊಂಡು ಅದ್ರಲ್ಲಿ ಸ್ವಲ್ಪ ಜನ ಹೊರಟಾಗ್ಬಿಟ್ಟವ್ರೆ. ಹೇಳಿದ್ನಲ್ಲ ಸರ್, ಹಾಲ್ ಅಂಡ್ ಡೈರಿ ಇದ್ರದ್ದು. ಸೊ ಅದಕ್ಕೆ ಇವತ್ತೊಂದು ನನಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನಾನು ನಾಳೆ ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ಸರಿ ಸರ್, ಆಯ್ತು. ನಮ್ದು ಫರ್ಮ್ ಡಿಸಿಷನ್ ನಮ್ದು ಇದು. ಅರ್ಥ ಆಯ್ತು ನಿಮ್ದು ಫರ್ಮ್ ಡಿಸಿಷನ್. ಸಿನ್ಸ್ ಯು ಅಂಡರ್ಸ್ಟುಡ್ ದಟ್ ಬೇರೆ ಇದೊಂದು ಸಮಸ್ಯೆ ಎಲ್ಲಿದ್ದಾರೆ ಅಂತ ನಮ್ ಜಾಗದಲ್ಲಿ ಮಾಡ್ಬೇಕು ಅನ್ನೋದು ನಿಮ್ದು ಉದ್ದೇಶ. ಇದು ಒಳ್ಳೆ ಕಾಂಬಿನೇಷನ್, ಒಳ್ಳೆ ಚೆನ್ನಾಗಿ ಇದಾಗ್ತದೆ. ನಾನು ಅವ್ರ ಹತ್ರ ಮಾತಾಡ್ಕೊಂಡು ನಿಮ್ಗೆ ಕನ್ಫರ್ಮ್ ಮಾಡ್ಬಿಡ್ತೀನಿ ಸರ್ ನಾಳೆಗೆ. ಹಲೋ ಏನ್ ಸರ್? ಸರಿ ಕೇಳ್ತೀನಿ. ಅದೇ ನಾಳೆ ಮಧ್ಯಾಹ್ನದೊಳಗಡೆ ನಾನು ನಿಮ್ಗೆ ಕನ್ಫರ್ಮ್ ಮಾಡ್ಬಿಡ್ತೀನಿ. ಇವತ್ತೆಲ್ಲ ಸಿಕ್ಕಿದ್ರಂದ್ರೆ ಇವತ್ತು ಸಾಯಂಕಾಲ ಮಾತಾಡ್ಕೊಂಡ್ಬಿಡ್ತೀವಿ, ಆಯ್ತಾ? ನಾನ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಂಡಿದ್ದೀನಿ ನಾಳೆ ಮಧ್ಯಾಹ್ನದವರೆಗೂ ಅಂತ. ಸರ್, ಯಾರನ್ನ ನೀವು ಇದ್ ಮಾಡ್ತೀವಿ ಅಂತಂದ್ರೆ ಆದ್ರೆ ಕರ್ಸನ ಅಂತ ಮಾತಾಡ್ಕೊಂತ ಇರೋದು ಅಂದಾಜು? ಸಾಮಾನ್ಯ ಇವರು ಅವ್ರೇನ್ ದೊಡ್ಡ ವ್ಯಕ್ತಿಗಳಲ್ಲ, ಗಾಂಧಿವಾದಿಗಳು ಇರ್ತಾರೆ. ಓಕೆ, ಗಾಂಧಿವಾದಿಗಳು ಇರ್ತಾರೆ. ಗಾಂಧಿವಾದಿಗಳ ಜೊತೆ ರೈತರನ್ನು ಮಿಂಗಲ್ ಮಾಡ್ತಾರೆ. ರೈತರು ಮಿಂಗಲ್, ಹೌದು. ಗಾಂಧಿವಾದಿಗಳು ಹೇಳ್ತಾರೆ ಗಾಂಧಿ ಅಂದ್ರೇನು, ಸ್ವರಾಜ್ಯ ಅಂದ್ರೇನು, ಗ್ರಾಮ ಸ್ವರಾಜ್ಯ ಅಂತೇನು ಅಂತೆಲ್ಲ ಹೇಳ್ತಾರಲ್ವ. ಓಕೆ, ಸರಿ ಸರ್, ಆಯ್ತು. ನಾನು ಮಾತಾಡ್ಕೊಂಡು ನಾಳೆ ಬೆಳಿಗ್ಗೆ ಮಧ್ಯಾಹ್ನದೊಳಗೆ ಕನ್ಫರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಡೈರೆಕ್ಟರ್ ನಾಗೇಶ್ ಕುಮಾರ್ ಅವರು ಲೈನ್ ಅಲ್ಲಿ ಇದ್ದಾರೆ. ಕಾನ್ಫರೆನ್ಸ್ ಕಾಲ್ ತಗೊಳ್ಳ ಮೇಡಮ್? ಫ್ರೀ ಇದ್ದೀರಾ? ಒಂದ್ 2 ನಿಮಿಷ. ಒಂದ್ ನಿಮಿಷ ಸರ್. ಇಲ್ಲ, ನೀವೇ ಮಾತಾಡಿದ್ರೆ ಪರವಾಗಿಲ್ಲ ಮೇಡಮ್, ಸುಮ್ಮನೆ ಹಾಗೆ. ಸರ್ ತಗೊಳ್ಳಿ. ನೀವು ಮಾತನಾಡಿ. ನಾಗೇಶ್ ಅವರೇ, ಮೇಡಮ್ ಲೈನ್ ಅಲ್ಲಿ ಇದ್ದಾರೆ, ಶಶಿರೇಖಾ ಮೇಡಮ್, ಆಯ್ತಾ? ಅದೇ ಫಸ್ಟ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಇವಾಗ ಜನವರಿ 6ನೇ ತಾರೀಕು ಆಯ್ತಾ, ಮಹಾತ್ಮ ಗಾಂಧಿ ಅವರು ಬಿಡದಿಕ್ಕೆ ಬಂದಿದ್ರಂತೆ ಜನವರಿ 6ನೇ ತಾರೀಕು. ಆ ಒಂದು ಏನೋ ಸ್ಮರಣೀಯ ದಿವಸ ನಮ್ಮ ಬೈರ್ಮಂಗ್ಲಕ್ಕೆ ಮೇಡಮ್ ಟಿವಿ ಅವರು ಬರ್ತಾವ್ರೆ, ಆಯ್ತಾ? ಬಂದು ಒಂದು ರೈತರ ಪರವಾಗಿ, ಆಮೇಲೆ ಮಹಾತ್ಮ ಗಾಂಧಿ ಅವರ ಚಿಂತನೆಗಳ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇದು ಒಂದು ಐಡಿಯಾಲಜಿ, ಆಯ್ತಾ? ಇದ್ರ ಜೊತೆಗೆ ಏನು ಗ್ರಾಮಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತ ಮಹಾತ್ಮ ಗಾಂಧಿ ಅವರು ಏನು ಕರೆ ಕೊಟ್ಟಿದ್ರು, ಅದ್ರದ್ದು ರಿಲೇಟೆಡ್ ಅಲ್ಲಿ ನಮ್ಮ ಭೂಮಿ ಬಗ್ಗೆನೂ ಅವರು ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅದಕ್ಕೋಸ್ಕರ ಮೇಡಮ್ ನೀವು ಸ್ವಲ್ಪ ಡೀಟೇಲ್ಸ್ ಏನಾದ್ರೆ ಅವ್ರಿಗೆ ಹೇಳಿ ಮೇಡಮ್. ಯಾಕಂದ್ರೆ ಅವರೆಲ್ಲರೂ ಮಾತಾಡ್ಕೊಂಡು ಇದನ್ನ ಕನ್ಫರ್ಮ್ ಮಾಡ್ಬಿಟ್ಟು 6ನೇ ತಾರೀಕಿಗೆ ಏನೇನು ಅರೇಂಜ್ ಮಾಡ್ಕೋಬೇಕು ಅಲ್ಲಿ ನಾವು ಒಂದು ಸಣ್ಣ ಪುಟ್ಟದವು ಅದನ್ನ ಮಾಡ್ಕೊಂತೀವಿ ಮೇಡಮ್. ನಾಗೇಶ್ ಸರ್ ನಮಸ್ಕಾರ. ಹೇಳಿ ಮೇಡಮ್, ಹೇಳಿ ಮೇಡಮ್. ಸರ್ ಒಂದ್ ನಿಮಿಷ, ಸರ್ ಹೇಳ್ತಾರೆ ಎಲ್ಲಾನು ಅವ್ರದ್ದು ಐಡಿಯಾ. ಒಂದ್ ನಿಮಿಷ
ಕುಟ್ಟೆ. ಓಕೆ ಮೇಡಮ್, ಆಮೇಲೆ ಇನ್ನೊಂದು ವಿಚಾರ, ಅವ್ರು ಹಾ, ಏನಂತಂದ್ರೆ ಫಸ್ಟ್ ನಾವು ಈ ಅವತ್ತು ಹೋಗಿದ್ದು ಇವ್ರೂರ್ಗೆನೆ. ಅದ ಚಿಕ್ಕಬೈರ್ಮಂಗ್ಲ. ಚಿಕ್ಕಬೈರ್ಮಂಗ್ಲ. ನೋಡಿ ನಾಗೇಶ್ ಅವರೇ, ಹೆಸರು ನೆನಪಿದೆ ನೋಡಿ ಮೇಡಮ್ಗೆ, ಊರು. ಅವರು ಊಟ ಕಳ್ಸಿದಾರೆ ಸರ್, ಅವ್ರನ್ನ ಮರೆಯಕ್ಕಾಗತ್ತಾ? ಆತರ ಏನಿಲ್ಲ ಮೇಡಮ್. ಇದು ಮೇಡಮ್ ಇದು ಈಗ ಇದು 6ನೇ ತಾರೀಕು ಮೇಡಮ್ ಅದು. ಹಾ ಸರ್, ಅದು ಸರ್ ಎಲ್ಲ ನಿಮ್ಗೆ ಹೇಳ್ತಾರೆ, ಎಕ್ಸ್ಪ್ಲನೇಷನ್ ಮಾಡ್ತಾರೆ ಯಾವ ತರ ಕಾನ್ಸೆಪ್ಟ್ ಮಾಡ್ಬೇಕು ಅಂತ. ಒಂದ್ ನಿಮಿಷ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಾನು ಕಿರಣ್ ಕುಮಾರ್, ಗೊತ್ತಾಯ್ತಲ್ಲ? ಗೊತ್ತಾಯ್ತು ಸರ್, ಗೊತ್ತಾಯ್ತು. ಈಗ ನಾವು ಒಂದು ಏನ್ ಮಾಡ್ತಾ ಇದೀವಿ ಅಂದ್ರೆ 1935ನೇ ಇಸ್ವಿಲಿ ಮಹಾತ್ಮ ಗಾಂಧಿ ಬಂದಿದ್ರು. ಜನವರಿ 6ನೇ ತಾರೀಕು. ಬಂದಿದ್ದು ಅವರು ಅಲ್ಲಿ ಭಾಷಣ ಮಾಡಿರ್ತಾರೆ ಎಲ್ಲ, ಹಿಂಗೆ ಜನರನ್ನ ಒಗ್ಗೂಡಿಸಿ. ಮತ್ತೆ ಈಗ ನಮ್ಗೆ ಈಗ ಯಾಕೆ ಬೇಕು ಗಾಂಧಿ ಅಂತಂದ್ರೆ, ಈಗ ನಿಮ್ಗೆ ಇವತ್ತು ಎಲ್ಲ ಎಲ್ಲಾನು ಕಡೆ ಕಿತ್ತಾಕ್ತಾ ಇದಾರೆ. ಮತ್ತೆ ಗಾಂಧಿ ಅಂದ್ರೆ ಏನಂದ್ರೆ ಸ್ವರಾಜ್ಯ ಅಂತ. ಸ್ವರಾಜ್ಯ ಅಂದ್ರೆ ಗ್ರಾಮ ಸ್ವರಾಜ್ಯ ಅಂತ. ಪ್ರತಿಯೊಂದು ಹಳ್ಳಿನೂ ಆ ಹಳ್ಳಿನೇ ಆಳ್ಕೋಬೇಕು, ಬೇರೆ ಯಾರು ಆಳ್ಬಾರ್ದು ಅಂತೇಳಿ. ಮತ್ತೆ ಕೃಷಿ ಇರಬೇಕು, ರೈತ ಇರಬೇಕು ಅಂತ ಅವರು ಕಾನ್ಸೆಪ್ಟ್ ಅವ್ರದ್ದು. ಸೊ ಇದು ಹಾಳಾಗ್ಬಾರ್ದು, ಉಳಿಬೇಕು ಅಂತಂದ್ರೆ ಗಾಂಧಿ ತತ್ವ ಇರ್ಬೇಕು. ಸೊ ಆ ಗಾಂಧಿ ತತ್ವದಲ್ಲಿ ಅಧಿಕಾರ ಬಂದಿರ್ತಕ್ಕಂಥ DK ಶಿವಕುಮಾರ್ಗೆ ನಾವು ಗಾಂಧಿ ತತ್ವದಲ್ಲೇ ಉತ್ತರ ಕೊಡ್ಬೇಕು. ಸೊ ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಎಲ್ಲೆಲ್ಲಿ ಇಡೀ ಜನವರಿಯಿಂದ ಶುರು ಮಾಡ್ತೀವಿ. ಗಾಂಧಿ ಇಡೀ ಕರ್ನಾಟಕದಲ್ಲಿ ಓಡಾಡಿದ್ದಾರೆ. ಸೊ ಅವ್ರೆಲ್ಲೇ ಹೋಗ್ತಾರೆ ಅಲ್ಲೆಲ್ಲ ಹೋಗ್ತೀವಿ ನಾವು. ಈಗ ಫಸ್ಟ್ ನಿಮ್ಮಿಂದಲೇ ಬಿಡದಿಂದಲೇ ಶುರು ಮಾಡ್ತಾ ಇದೀವಿ. ಸೊ ಅಲ್ಲಿ ಅವತ್ತು ಒಂದು ಫಂಕ್ಷನ್ ಮಾಡೋದು, ಗಾಂಧಿ ತತ್ವದ ಹೇಳೋದು, ಸ್ವರಾಜ್ಯ ಅಂದ್ರೇನು, ಗ್ರಾಮ ರಾಜ್ಯ ಅಂದ್ರೇನು, ಮತ್ತೆ ರೈತರಿಗೆ ಯಾಕೆ ಭೂಮಿ ಇರಬೇಕು, ಕೃಷಿ ಯಾಕೆ ಇರ್ಬೇಕು, ಇಷ್ಟನ್ನೆಲ್ಲ ಹೇಳಿ ಈ ತತ್ವ ಉಳಿಬೇಕು, ಇದಕ್ಕೆ ನಮ್ ಜಮೀನ್ ಇರಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮೆಸೇಜ್ ಪಾಸ್ ಮಾಡೋದು. ಇದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಮತ್ತೆ ಇದು ಯಾಕೆ ಇವತ್ತು ನಾವು ತಗೋತಾ ಇದೀವಿ ಅಂದ್ರೆ, ಗಾಂಧೀಜಿ ಒಂದು ಆತ್ಮಕಥೆ ಇದೆ. ಅಲ್ಲಿ ಏನೇನ್ ಸಿದ್ಧತೆ ಮಾಡ್ಕೋಬೇಕು ಸರ್ ನಾವು? ಏನಿಲ್ಲ, ಒಂದು ಇದಷ್ಟೇ. ನೀವು ಮೊನ್ನೆ ಮಾಡಿರಲ್ಲ, ನೀವು ಮಕ್ಕಳಿಗೆ ಒಂದೇನೋ ಮಕ್ಕಳು ಮತ್ತು ಮಹಿಳೆಯರು ಮಾಡಿದ್ರಲ್ಲ, ಆತರ ಒಂದು ವೇದಿಕೆ ಇದ್ರೆ ಸಾಕು. ನಾವು ಯಾರೋ ಗಾಂಧಿವಾದಿಗಳು ಯಾರನ್ನಾರು ಕರೆಸ್ತೀವಿ, ಅವ್ರು ಮಾತನಾಡ್ತಾರೆ. ಮತ್ತೆ ನಾವು ಏನ್ ಮಾಡ್ತೀವಿ, ಗಾಂಧಿ ಒಂದು ಆತ್ಮಕಥೆ ಇದೆ, ಅವರು ನನ್ನ ಸತ್ಯ ಶೋಧನೆ ಅಂತ ಹೇಳಿ ಆ ಪುಸ್ತಕ ಬರೆದು 100 ವರ್ಷ ಆಯ್ತು. ಈ 2025ಕ್ಕೆ 1927 ಬರ್ದಿದ್ದವರು. ಅದಕ್ಕೆ ಆ ಶತಮಾನ ಆ ಪುಸ್ತಕನ ನಾವು ಕೊಡೋದು, ಕೆಲವರಿಗೆಲ್ಲ ಕೊಟ್ಟು. ಸೊ ಗಾಂಧಿ ಮತ್ತೆ ಗ್ರಾಮ ಸ್ವರಾಜ್ಯ ಅಂತ ಜನಕ್ಕೆ ಅರ್ಥ ಮಾಡಿಸೋ ಇಷ್ಟೇ ಆ ಕಾರ್ಯಕ್ರಮದ ಉದ್ದೇಶ. ಸರ್ಕಾರಕ್ಕೆ ಮೆಸೇಜ್ ಪಾಸ್ ಮಾಡೋದು. ಮತ್ತೆ ಸಾಧ್ಯ ಆದ್ರೆ ನಾವ್ ಇನ್ವೈಟ್ ಮಾಡೋಣ, ಬಾ ಇಲ್ಲಿಗೆ, ಅಲ್ಲಿಗೆ ನೀನು. ನಾವು ಗಾಂಧಿ ಭವನದಿಂದ ಮಾಡಿಸ್ತೀವಿ, ಗಾಂಧಿವಾದಿಗಳನ್ನ ಇನ್ವೈಟ್ ಮಾಡಿಸ್ತೀವಿ ಅಷ್ಟೇ. ಬರೀ ಒಂದು ವೇದಿಕೆ ಇನ್ನೇನು ಮಾಡೋದು ಬೇಕಾಗಿದೆ. ಇನ್ನೇನು ನೀವು ಏನೇನೋ ಖರ್ಚು ಮಾಡೋದು. ಹೌದು. ನಾವು ಪ್ರಕಾಶ್ ಅವ್ರ ಹತ್ರನು ಮಾತಾಡಿದ್ರೆ ನೀವು ಪ್ರಕಾಶ್ ನಂಬರ್ ಇದೆಯಲ್ಲ ಪ್ರಕಾಶ್ ಅವ್ರದ್ದು? ನೀವು ಮಾತಾಡಿ, ನಾನು ಎಲ್ಲರಿಗೂ ನಾನು ಕಮಿಟಿಲಿ ಮೀಟಿಂಗ್ ಅಲ್ಲಿ ಅದನ್ನ ಎತ್ತಿ ಮಾತಾಡಿ ಮಾಡ್ತೀನಿ ಸರ್ ನಾಳೆ. ಓಕೆ ಸರ್, ಇವರು ನಾಗೇಶ್ ಕುಮಾರ್ ಅಂತ, ನಾವು ಫಸ್ಟ್ ಮನೆಗೆ ಮೀಟ್ ಆಗಿದ್ದೀವಿ. ಗೊತ್ತು. ಅದಕ್ಕೋಸ್ಕರ ನಾವು ಇವ್ರ ಹತ್ರ ಮಾತಾಡಿ ಹಿಂಗ್ ಸಬ್ಜೆಕ್ಟ್ ಇದೆ ನಮ್ಗೆ ಅಂತ ಅಂದ್ಬಿಟ್ಟು. ಸರ್, ಅಂದ್ರೆ ಆದಷ್ಟು ಇದ್ರಲ್ಲಿ ನಮ್ಮ ಭೂಮಿ ರೈತರ ಬಗ್ಗೆ ರಾಜಕೀಯ ಜೊತೆ ಮೇನ್ ಸ್ವಲ್ಪ ಈ ಕೋರ್ಸ್ ಇದ್ರೆ ಬಹಳ ಇದು ಸಕ್ಸಸ್ ಆಗ್ತದೆ ಸರ್. ಅಂದ್ರೆ ಭೂಮಿ ಬಗ್ಗೆನೂ ಮೇನ್ ಸ್ವಲ್ಪ ಕೋರ್ಸ್ ಇದ್ರೆ ಇದ್ರಲ್ಲಿ ಅಲ್ಲ, ಅದನ್ನೇ ಇಡೀ ಗಾಂಧಿದು ಎಲ್ಲ ಗಾಂಧಿದು ಏನೇನೋ ಇದೆ ಉದ್ದೇಶಗಳು. ಗಾಂಧಿ ಇದ್ರಲ್ಲಿ ಬರೀ ರೈತ, ಗ್ರಾಮ ಸ್ವರಾಜ್ಯ ಮತ್ತೆ ಭೂಮಿ, ಇಷ್ಟೇ 3 ಕಾನ್ಸೆಪ್ಟ್ ಇರೋದು, ಬೇರೆ ಏನು ಇರಲ್ಲ. ಅರ್ಥ ಆಯ್ತಾ ನಿಮ್ಗೆ? ಅಷ್ಟನ್ನ ಮಾತ್ರ ಮಾತಾಡ್ಬೇಕು, ಬೇರೆ ಏನು ಮಾತಾಡಲ್ಲ. ಗ್ರಾಮ ಸ್ವರಾಜ್ಯ, ರೈತ ಮತ್ತೆ ಕೃಷಿ, ಇಷ್ಟೇ. ಗಾಂಧಿ ಪ್ರಕಾರ ಕೃಷಿ ಅಂದ್ರೆ ಬಹಳ ಚೆನ್ನಾಗಿದೆ ಅವ್ರದ್ದು, ಅದೆಲ್ಲ ಹೇಳ್ಬೇಕಲ್ಲ. ಸರ್. ಓಕೆ ಸರ್. ಓಕೆ ಸರ್. ಓಕೆ. ಥ್ಯಾಂಕ್ ಯು.